ಗೆಳತಿ ಒಬ್ಬ ಬಾಲಕನಿದ್ದಾನೆ. ಗೋವಿಂದನೆಂಬುದು ಅವನ ಹೆಸರು. ಅವನು ಯಮುನಾ ತೀರದ ಈಶಿ ಕಟ್ಟದಲ್ಲಿ ನಿಂತು ಕೊಳಲನ್ನು ನುಡಿಸುತ್ತಿದ್ದಾನೆ. ಅವನು ತುಂಬಾ ಚೆಲುವ. ಬೆಳದಿಂಗಳ ರಾತ್ರಿಯಲ್ಲಂತೂ ಅವನ ರೂಪದ ಸೊಬಗು ಹೇಗಿರುತ್ತದೆಂಬುದನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. ಈ ಐಹಿಕ ಜಗತ್ತಿನಲ್ಲಿದ್ದುಕೊಂಡು ನೀನು ನಿನ್ನ ಗಂಡ ಮತ್ತು ಮಕ್ಕಳು ಹಾಗೂ ಕುಟುಂಬದೊಡನೆ ಸುಖದಿಂದಿರಬೇಕೆಂದರೆ ಆ ಯಮುನಾ ತೀರಕ್ಕೆ ಹೋಗಬೇಡ. ಇದು ಶ್ರೀಕೃಷ್ಣ ಪರಮಾತ್ಮನನ್ನು ಹೊಗಳುವ ಪರಿ ಭಗವದ್ಗೀತೆಯಲ್ಲಿ. ಆಹಾ, ಈ ಸಾಲುಗಳು ಎಷ್ಟು ಅದ್ಭುತವಾಗಿವೆ. ಪರಮ ಪುರುಷನಾದ ವಿಶ್ವಮೂರ್ತಿಯೇ ಸಹಸ್ರಭಾವೇ ವೇಷಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜದ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಜೈ ಶ್ರೀ ಕೃಷ್ಣ.